ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್. ಸೊ ಇವತ್ತು ನಾವೆಲ್ಲರೂ ನಮ್ಮ ಅಜ್ಜಿ ಊರಲ್ಲಿ ಅಣ್ಣಮ್ಮ ಬಂದಿದೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರತಿ ವರ್ಷ ನಾವು ಹೋಗ್ತೀವಿ. ಲೈಕ್ ನಾವು ನಮ್ಮ ಮನೇಲಿ ಸಾಕಿರೋ ಕೋಳಿನ, ನಾಟಿ ಕೋಳಿನ ತಗೊಂಡು ವಿಲ್ಗೋ ಪೂಜೆ ಮಾಡಿಸಿ ಮಾಡುವಂಥದ್ದು. ಸೊ ಈ ವರ್ಷ 36ನೇ ವರ್ಷದ ಅಣ್ಣಮ್ಮನ ಉತ್ಸವ. ಆ್ಯಂಡ್ ಆರತಿಗೆ ನಾವು ಹೂವು ತಗೊಂಡು ಸ್ವಲ್ಪ ಲೇಟಾಗಿ ಹೋಗಿತ್ತು ಅಂತ ಬೇಗ ಹೋದ್ವಿ. ಆ್ಯಂಡ್ ಅಲ್ಲಿ ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆರತಿ ಒಂದು ರೆಡಿ ಮಾಡಬೇಕಿತ್ತು. ಸೊ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಕೋಳಿಗೆ ಮತ್ತೆ ನಾವು ಪೂಜೆ ಮಾಡಿ ಮನೇಲಿ ಒಂದ್ಸಲಿ ಹೊರ ತೊಗೊಂಡು ಹೋಗಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿಕೊಂಡು ನಾವು ಅಣ್ಣಮ್ಮ ಹತ್ರ ಹೋದ್ವಿ. ಸೊ ಅಲ್ಲಿ ಹೋದ್ಮೇಲೆ ನಾನು ಹೂವು ಮುಟ್ಕೊಂಡಿಲ್ಲ ಅಂತ ನನಗೆ ಹೂವು ಮುಟ್ಸಿದ್ರು. ಆ್ಯಂಡ್ ಗೈಸ್ ಸೀರಿಯಸ್ಲಿ ಯಾವ ಲೆವೆಲಿಗೆ ಬಿಸಿಲಿತ್ತು ಅಂತ ಅಂದರೆ ಲೈಕ್ ನಾವು ಆ ರೋಡ್ ಮೇಲೆ ನಿಂತ್ಕೊಳ್ಳೋಕೆ ಆಗ್ತಾ ಇದ್ದಿಲ್ಲ. ಆ್ಯಂಡ್ ಆಲ್ಸೋ ಆ ಸ್ಟೆಪ್ಸ್ ಬೇರೆ ಇತ್ತು. ಆ ಸ್ಟೆಪ್ಸ್ ಬಂದುಬಿಟ್ಟು ಸ್ಟೀಲ್, ಅದರಲ್ಲಂತೂ ಕಾಲಿಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಅದಾದಮೇಲೆ ಲೈಕ್ ಫುಲ್ ಜನ ಜಾಸ್ತಿ ಆಗೋಗ್ಬಿಟ್ರು. ಇಲ್ಲಂತೂ ನಾನು ದೇವ್ರನ್ನ ಕರೆಕ್ಟಾಗಿ ಫೋಕಸ್ಸು ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಳೆ ಹೂವು ಮತ್ತು ಈಸ್ಕೊಂಡು ಮತ್ತೆ ಎಲ್ಲರೂ ಬಂದಿಲ್ಲಿ ಅವರು ಕೋಳಿ ಕೂಯಿಸ್ತಾಯಿದ್ರು ನಮ್ಮಪ್ಪ ಎಲ್ಲ. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಕಾಯ್ಕೊಂಡು ನಿಂತಿದ್ವಿ. ಊರಿಗೆ ದೇವ್ರು ಕರ್ಸಿರೋದ್ರಿಂದ ಊರಿಗೆ ಎಲ್ಲರಿಗೂ ಊಟ ಹಾಕ್ಸ್ತಾರೆ. ಲೈಕ್ 3 days ಅಣ್ಣಮ್ಮ ಬರೋದು ಇನ್ಕ್ಲೂಡಿಂಗ್ ಬಿಟ್ಟು ಸೆಕೆಂಡ್ ಡೇ ಆ್ಯಂಡ್ ಥರ್ಡ್ ಡೇ ಊರಲ್ಲಿ ಊಟ ಹಾಕ್ಸ್ತಾರೆ. ಸೊ ಅದಾದಮೇಲೆ ನಾವು ಮನೆಗೆ ಹೋಗಿ ಮತ್ತೆ ಬರೋಣ ಅಂದ್ಕೊಂಡ್ವಿ. ಆ್ಯಂಡ್ ನಮಗೆ ನಮ್ಮ ನೇಬರವರ ಮದುವೆ ಇತ್ತು. ಸೊ ಅಲ್ಲಿ ಸ್ವಲ್ಪ ಶಾಸ್ತ್ರಗಳಿಗೆ ಅಟೆಂಡ್ ಮಾಡಬೇಕಾಯಿತು. ಮತ್ತೆ ಆಯೇ ಮಾಡಿಲ್ಲ. ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಯೇ ಹೇಳಿಲ್ಲ ಅಂದ್ರೆ ಹೆಂಗೆ? ಅದೇ ಆಯ್ ಹೇಳ್ಬೇಕು ತಾನೆ ನಾನು ವಿಡಿಯೋ ಹಾಕಕ್ಕೆ, ವಿಡಿಯೋ ಮಾಡೋದಕ್ಕೆ. ಇವಾಗ ನೀವು ಫೇಮಸ್ ಆಗೋಗದೆ. ಸೊ ಹೀಗೆ ನಾವು ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಆ್ಯಂಡ್ ಆ್ಯಕ್ಚುಲಿ 3 ಗಂಟೆ ಆಗಿಬಿಟ್ಟಿತ್ತು. ಬೆಳಗ್ಗೆಯಿಂದ ಏನೂ ತಿಂದು ಇರಲಿಲ್ಲ. ಲೈಕ್ ಪೂಜೆ ಮುಗಿಸ್ಕೊಂಡು ತಿನ್ನಬೇಕು ಅಂತ. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಲೈಕ್ ಸಿಕ್ಕಾಪಟ್ಟೆ ಜನ ಆಗೋಗ್ಬಿಟ್ಟಿದ್ರು, ಬಿಕಾಸ್ ಊರೆಲ್ಲರಿಗೂ ಇರೋದ್ರಿಂದ. ಬಟ್ ಸ್ಟಿಲ್ ನಾವು ಬಂದು ನಿಂತ್ಕೊಂಡ್ವಿ ಲೈನಲ್ಲಿ. ಆ್ಯಂಡ್ ನಮ್ಮ ಮಾಮ ಕೂಡ ಆವಾಗ ಜಸ್ಟ್ ಬಂದರು. ಆ್ಯಂಡ್ ಫಾರ್ ಗಾಡ್ ಸೇಕ್ ನನ್ನೊಬ್ಬಳಿಗೆ ಫಸ್ಟ್ ಸೀಟ್ ಸಿಕ್ತು. ಆ್ಯಂಡ್ ಅವ್ರಿಗೆಲ್ಲ ಇನ್ನೂ ಕಾಯ್ಕೊಂಡಿದ್ರು. ಆ್ಯಂಡ್ ನಾನು ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಬಟ್ ನಮ್ಮ ಮನೇಲಿ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೊತಾಯಿದ್ರು. ಸೊ
ಸಂಜೆ ನಾವೆಲ್ಲರೂ ನಮ್ಮ ನೇಬರ್ ಅವರ ಮದುವೆಗೆ ಹೊರಟ್ವಿ. ಆ್ಯಂಡ್ ಇವನು ನನ್ನ ತಮ್ಮ ಫ್ರೆಂಡ್ ಕೂಡ ಜಾಯ್ನ್ ಆದ ಸಂಜೆ. ಆಲ್ಸೋ ಇನ್ನು ನಮ್ಮ ಅಕ್ಕ ಭಾವ ಬಂದಿರಲಿಲ್ಲ, ಅವರಿಂದ ಆನ್ ದ ವೇ ಇದ್ದರು ಅಂತ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ನಮಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಬಿಕಾಸ್ ನೆಕ್ಸ್ಟ್ ಡೇ ನನಗೆ ಕಾಲೇಜ್ ಇರೋದ್ರಿಂದ ಬೇಗ ಹೋಗಬೇಕಿತ್ತು. ಸೊ ಇಲ್ಲಿ ನನ್ನ ತಮ್ಮ ಅದೇ ರೀಸನ್ಗೆ ಕೋಪ ಮಾಡಿಕೊಂಡು ಅಷ್ಟೆಲ್ಲ ಸೀನ್ಸ್ ಮಾಡಿಕೊಂಡು ಕೂತಿದ್ದ. ನಮ್ಮಮ್ಮ ಬೈತಾಯಿದ್ರು. ಆ್ಯಂಡ್ ನಾನು ಮತ್ತು ನನ್ನ ತಮ್ಮ ಫ್ರೆಂಡ್ ನನ್ನ ತಮ್ಮನ ರೋಸ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಅಣ್ಣಮ್ಮ ಹೊರಡ್ತಾ ಇತ್ತು. ನನಗೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂಸ್ 2 ಡೇಸ್ ರಜಾ ಇದೆ ಅಂತ ನಾನು ಮತ್ತೆ ಇಲ್ಲಿಗೆ ವಾಪಸ್ ಬಂದೆ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಇಯರ್ ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ಇಯರ್ ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಈ ಇಯರ್ ಏನಾಗೋಯಿತು ಅಂದರೆ ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಟ್ಟಿತ್ತು. 11:30 12 ಆಗಿಬಿಟ್ಟಿತ್ತು ಆಲ್ರೆಡಿ. ಅಣ್ಣಮ್ಮ ಊರೆಲ್ಲ ಮೆರವಣಿಗೆ ಮಾಡಿ ಮತ್ತೆ ಇಲ್ಲಿ ಬಂದು ಹೊರಡೋಕ್ಕೆ. ಸೊ ತುಂಬ ಬೇಗ ಕಳಿಸ್ಬಿಟ್ರು. ಸೊ ಯಾ ಗೈಸ್, ದಟ್ ವಾಸ್ ದ ಡೇ. ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಇಟ್ ವಾಸ್ ಅರೌಂಡ್ 12:30 ನಾವು ಮನೆಗೆ ಹೋಗೋಕ್ಕೆ. ಸೊ ಯಾರ್ಯಾರಿಗೆಲ್ಲ ನಾನು ರೆಡಿ ಆಗಿರೋದು ಲೈಕ್ ಬಳೆ ಹೂವು ಟ್ರೆಡಿಷ್ನಲ್ ಆಗಿ ಯಾರ್ಯಾರಿಗೆ ಇಷ್ಟ ಆಯಿತು, ಪ್ಲೀಸ್ ಗೋ ಕಮೆಂಟ್ ವೈಟ್ ಹಾರ್ಟ್, ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ನಾನು ನಿಮ್ಮೆಲ್ಲರಿಗೂ ನನಗೆ ಇಷ್ಟ ಆಗಿರೋ ಅಷ್ಟೇ ಇಷ್ಟ ಆಯಿತು ಅಂತ. ಆ್ಯಂಡ್ ಯಾ ಇಫ್ ಯಾರ್ಯಾರೆಲ್ಲ ಕಮೆಂಟ್ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್. ಆಬ್ವಿಯಸ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ನಂಗೆ ಗೊತ್ತಲ್ವಾ. ನಿಮ್ಮ ಪಾದ ಜೆರಾಕ್ಸ್ ಮಾಡಿಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. Yeah, I hope you guys watch this video and enjoy. So please don't forget to like, share, comment and subscribe to my channel. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ, ಗೋ ಪ್ಲೀಸ್ ಚೆಕ್ ಇಟ್ ಔಟ್. ಆ್ಯಂಡ್ ಐಲ್ ಬಿ ಬ್ಯಾಕ್ ಸೂನ್, ಲೈಕ್ ಇನ್ನು ಕಂಟಿನ್ಯೂಸ್ ಆಗಿ ಮುಂಚೆ ಥರ ಅಪ್ಡೇಟೆಡ್ ವಿಡಿಯೋಸ್ ಲೈಕ್ ಹಾಕೋದಕ್ಕೆ, ಆ್ಯಕ್ಟಿವಾಗಿ ಹಾಕೋದಕ್ಕೆ. There is some stuffs ಅಷ್ಟೇ. I have to clear all the stuffs and I'll be back soon. And also 24 hours yes ಬಂದ್ಬಿಟ್ಟು ನನ್ನ ತಮ್ಮನೇ ಫ್ರೀ ಇಲ್ಲ. ಸೊ ಸೊ ಅದು ಟೈಮ್ ತಗೊತಿದೆ ಅಷ್ಟೇ. ದೇವರು ನಿಮಗೆಲ್ಲರಿಗೂ ಅಣ್ಣ ಮಾಡಿರೋ ಲೈಕ್ ಮಾಡಲಿ. ಆ್ಯಂಡ್ ಮಚ್ ಲವ್. ಥ್ಯಾಂಕ್ ಯು.